ಹಲೋ ಸರ್, ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸು 3 ವರ್ಷದಿಂದ ಕಟ್ಟಿಲ್ಲ. ನಿಮ್ಮ ಖಾತಾ ಕ್ಲಿಯರೆನ್ಸ್ ಇಲ್ಲ ಅಂದರೆ ನಾನು ನಿಮ್ಮ ಪ್ರಾಪರ್ಟಿ ಸೇಲ್ ಮಾಡೋಕ್ಕಾಗಲ್ಲ ಸರ್. ವಾಟ್? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ವಾಟ್ ಎಕ್ಸಾಕ್ಟ್ಲಿ ಇಸ್ ದಿಸ್ ಖಾತಾ ಥಿಂಗ್? ಐ ಥಾಟ್ ಐ ಹ್ಯಾಡ್ ಪೇಡ್ ಆಲ್ ದ ಟ್ಯಾಕ್ಸಸ್ ಸರ್. ಪರವಾಗಿಲ್ಲ ಸರ್, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವೆಲ್ಕಮ್ ಟು ಡೇ 4 ಆಫ್ 7 days 7 must know ಡಾಕ್ಯುಮೆಂಟ್ಸ್. ಈ ವಿಡಿಯೋದಲ್ಲಿ ಖಾತಾ ಅಂದರೆ ಏನು ಅಂತ ಹೇಳ್ತೀನಿ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಖಾತಾ ಇಸ್ ಲೈಕ್ ಬ್ಯಾಂಕ್ ಅಕೌಂಟ್ ಫಾರ್ ಯೋರ್ ಪ್ರಾಪರ್ಟಿ. ಅದರಲ್ಲಿ ನಿಮ್ಮ ಹೆಸರು, ಪ್ರಾಪರ್ಟಿ ಡೀಟೇಲ್ಸ್, ಯೂನಿಕ್ ಖಾತಾ ನಂಬರ್ ಫಾರ್ ಯೋರ್ ಪ್ರಾಪರ್ಟಿ, ಆ್ಯಂಡ್ ಇಟ್ ಆಲ್ಸೋ ಟೆಲ್ಸ್ ಮುನಿಸಿಪಲ್ ಕಾರ್ಪೊರೇಷನ್ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಪೇಯಿಂಗ್ ಟ್ಯಾಕ್ಸ್. ಖಾತಾ ಇಲ್ಲ ಅಂದರೆ ನೀವು ಪ್ರಾಪರ್ಟಿ ಸೇಲ್ ಮಾಡೋಕ್ಕಾಗಲ್ಲ, ಲೋನ್ಸ್ ಪಡೆಯೋಕ್ಕಾಗಲ್ಲ, ವಾಟರ್ ಹಾಗೂ ಎಲೆಕ್ಟ್ರಿಸಿಟಿ ಕನೆಕ್ಷನ್ಸ್ ಕೂಡ ಸಿಗಲ್ಲ ನಿಮಗೆ. ಸೊ ಇಫ್ ಐ ಡೋಂಟ್ ಹ್ಯಾವ್ ಪ್ರಾಪರ್ ಖಾತಾ, ಆಮ್ ಐ ಇನ್ ಟ್ರಬಲ್ ಸರ್? ಎಕ್ಸಾಕ್ಟ್ಲಿ. ಖಾತಾದಲ್ಲಿ 2 ಥರ ಇದೆ. ಒಂದು ಎ ಖಾತಾ, ಇನ್ನೊಂದು ಬಿ ಖಾತಾ. ಎ ಖಾತಾ ಇಸ್ ಫಾರ್ ದೋಸ್ ವಿಚ್ ಆರ್ ಲೈಕ್ ಲೀಗಲಿ ಅಪ್ರೂವ್ಡ್. ಬಿ ಖಾತಾದಲ್ಲಿ ಪ್ರಾಪರ್ಟೀಸ್ ಏನಾದ್ರು ಒಂದು ಸ್ವಲ್ಪ ಅಪ್ರೂವಲ್ಸ್ ಬೇಕಾಗಿರುತ್ತೆ ಅಥವಾ ಟ್ಯಾಕ್ಸ್ ಏನು ಕ್ಲಿಯರ್ ಆಗಿರಲ್ಲ, ಅದನ್ನ ಬಿ ಖಾತಾ ಅಂತ ಹೇಳ್ತಾರೆ. ಸರ್, ನಾನು ಹೊಸ ಖಾತಾ ರಿಜಿಸ್ಟರ್ ಮಾಡಬೇಕು ಅಂದರೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಒಂದು ಸ್ವಲ್ಪ ಹೇಳಿ ಸರ್. ನೀವು ಅದನ್ನ ನಿಯರೆಸ್ಟ್ BBMP ಆಫೀಸಲ್ಲಿ ಕಲೆಕ್ಟ್ ಮಾಡ್ಕೋಬೋದು. ಅಥವಾ ಇ ಖಾತಾ ಆರ್ ಎಲೆಕ್ಟ್ರಾನಿಕ್ ಖಾತಾ ಬೇಕು ಅಂದರೆ ಇ ಆಸ್ತಿ ಅಂತ ಆನ್ಲೈನ್ ಪೋರ್ಟಲಲ್ಲಿ ಹೋಗಿ ಎಲ್ಲ ಡೀಟೇಲ್ಸ್ ಸಬ್ಮಿಟ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಎಂಟರ್ ಮಾಡಿದ್ರೆ ನಿಮಗೆಲ್ಲ ಸಿಗುತ್ತೆ. ಸರ್, ಇದು ತುಂಬಾ ಇನ್ಫಾರ್ಮೇಷನ್ ಆಗೋಯ್ತು. ವಾಟ್ ಇಫ್ ಐ ಮೆಸ್ ಸಮಥಿಂಗ್? ಸರ್, ತಲೆ ಕೆಡಿಸ್ಕೋಬೇಡಿ. ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಬ್ರೋಕರ್ ಅಂತ ಒಂದು ಪೇಜ್ ಇದೆ, ಅವ್ರನ್ನ ಫಾಲೋ ಮಾಡಿ. ಎಲ್ಲ ಹೇಳ್ಕೊಂಡು ಕೊಡ್ತಾರೆ ರಿಯಲ್ ಎಸ್ಟೇಟ್ ಬಗ್ಗೆ.